ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ. ಇವತ್ತು ಕೆಲವು ಟಿಪ್ಸ್ಗಳು ತೊಗೊಂಬಂದಿದ್ದೀನಿ. ಇದು ಎಲ್ಲ ಗೃಹಿಣಿಯರಿಗೂ ಹೆಲ್ಪ್ ಆಗುತ್ತೆ. ಇದನ್ನು ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಥ ಆಗುತ್ತೆ. ಮೊದಲನೇದಾಗಿ ಶುಂಠಿನ ಎಲ್ಲರೂ ಉಪಯೋಗಿಸುವಾಗ ಪ್ರತಿದಿನ ಅಡುಗೆ ಮಾಡ್ತಾ ಕೆಲಸ ಮಾಡ್ತಾ ಬ್ಯುಸಿ ಇರ್ತೀವಿ. ಆದ್ದರಿಂದ ಈ ರೀತಿ ಇಟ್ಕೊಳ್ಳೋದ್ರಿಂದ ಶುಂಠಿ ಸೇವ್ ಮಾಡಿ ತುಂಬ ಹೆಲ್ಪ್ ಆಗ್ಬೋದು. ಒಂದು ಸ್ಪೂನ್ ಸಹಾಯದಿಂದ ಶುಂಠಿಯ ಸ್ಕಿನ್ನನ್ನು ತೆಗಿತಾ ಹೋಗಬೇಕು. ಈ ರೀತಿ ಒಳಭಾಗದಲ್ಲಿ ಸ್ಪೂನ್ ಸಹಾಯದಿಂದ ಆರಾಮ್ಸೆ ಬರುತ್ತೆ. 2 ನಿಮಿಷಕ್ಕೆ ಎಷ್ಟು ಶುಂಠಿ ಇದ್ರೂ ಸ್ಕಿನ್ನ ತೆಗಿಬೋದು. ತೆಗೆದಾದ್ಮೇಲೆ ಒಂದು ಒಣ ಬಟ್ಟೆ ತಗೊಂಡು ಒತ್ತಿ, ಸ್ವಲ್ಪ ನೀಟಾಗಿ ಒತ್ತಿ ಹಸಿ ಅಂಶ ಪೂರ್ತಿಯಾಗಿ ಹೋಗೋ ತನಕ. ಹಾಗೆ ಬಾಕ್ಸಲ್ಲಿ ಇಟ್ಟೋದ್ರಿಂದ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ, ಹಾಳಾಗುತ್ತೆ ಶುಂಠಿ. ಈ ರೀತಿ ಪೂರ್ತಿ ಡ್ರೈ ಆಗಿದೆ ಅಂದಮೇಲೆ ಚಿಕ್ಕದಾಗಿ ಪ್ರತಿದಿನ ನಾವು ಎಷ್ಟನ್ನು ಉಪಯೋಗಿಸ್ತೀವೋ ಅಷ್ಟಕ್ಕೆ ಪೀಸ್ ಮಾಡಿ ಬಾಕ್ಸಲ್ಲಿ ಸೇವ್ ಮಾಡಿ ಇಟ್ಕೊಂಡ್ರೆ ನಾವು ಅಡುಗೆಗೆ ಶುಂಠಿ ಕಷಾಯ, ಶುಂಠಿ ಕಾಫಿ, ಟೀ ಈ ರೀತಿ ಪ್ರತಿದಿನ ಒಂದೊಂದು ಪೀಸನ್ನು ಉಪಯೋಗಿಸೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಈ ಥರ ಮಾಡ್ತೀನಿ. ನೀವು ಕೂಡ ಇದೇ ಥರ ಮಾಡಿ. ಸೆಕೆಂಡ್ ಟಿಪ್ಸಲ್ಲಿ ಬೇಳೆ ಕಾಳುಗಳು ಎಲ್ಲ ಹುಳ ಆಗ್ತವೆ. ಆಚೆ ಕಡೆ ಇಟ್ಟರೆ ಈ ಥರ ₹1 ಖರ್ಚಿಲ್ದೇ ಮನೆಯಲ್ಲಿ ವೇಸ್ಟ್ ಆಗಿರೋ ಬಾಟಲ್ಗಳನ್ನೇ ಉಪಯೋಗಿಸಿ ಕಾಳುಗಳನ್ನು 1 ವರ್ಷಗಟ್ಟಲೆ ಇಟ್ಕೋಬೋದು. ನಾನು ಇದನ್ನು 6 ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ. ಒಂದು ಕಾಳು ಹುಳ ಆಗೋದಿಲ್ಲ. ಈ ಥರ ಬಣ್ಣ ಹೋಗಿರೋ ಬಾಟಲ್ಗಳು ಕೂಡ ವೇಸ್ಟ್ ಆಗ್ತವೆ. ಮಕ್ಕಳು ತೊಗೊಂಡೋಗಲ್ಲ, ನಾವು ಕೂಡ ತೊಗೊಂಡೋಗೋದಿಲ್ಲ. ಈ ಥರ ಹಳೇದಾಗಿರುವ ಸ್ಟೀಲ್ ಬಾಟಲು ಗುಜರಿಗೆ ಹಾಕಿದರೆ ₹1 ವ್ಯಾಲ್ಯೂ ಇರೋದಿಲ್ಲ. ಇದು ಈಗ ವ್ಯಾಲ್ಯೂ ಭಾಳ ಬರುತ್ತೆ. ಕಾಳು ಒಂದು ಸ್ವಲ್ಪನೂ ಹುಳ ಆಗೋದಿಲ್ಲ. ಪ್ರತಿ ಒಂದು ಕಾಳನ್ನೂ ಇಟ್ಕೋಬೋದು. ಈ ಥರ ವಾಟರ್ ಬಾಟ್ಲಲ್ಲೂ ಇಟ್ಕೋಬೋದು. ಇಲ್ಲಾಂದರೆ ಈ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಬಾಟಲ್ಗಳಲ್ಲೂ ಇದರಲ್ಲಿ ಏರು ಹೋಗೋದಿಲ್ಲ. ಕ್ಯಾಪನ್ನು ಬಿಗಿಯಾಗಿ ಹಾಕಿ ಇಟ್ಟರೆ ಹುಳ ಆಗೋದಿಲ್ಲ. ಇದನ್ನು ಹಾಕೋದಕ್ಕೆ ಈಗ ಕಷ್ಟ ಆಗುತ್ತೆ ಅಂದರೆ ಈ ಥರ ಒಂದು ಪೇಪರ್ ಸಹಾಯದಿಂದ ಒಂದು ಸುರುಳಿ ಮಾಡಿಕೊಂಡು ಕೆಳಭಾಗನ ಕಟ್ ಮಾಡಿಕೊಂಡು ಇಟ್ಟರೆ ಲಾಲ್ಕಿ ಅಂತೀವಿ, ನೀವೇನಂತೀರೋ ಗೊತ್ತಿಲ್ಲ. ಈ ಲಾಲ್ಕಿ ಥರ ಈ ಥರ ಕಾಳು ಹಾಕಿ ಸೇವ್ ಮಾಡಿ ಇಟ್ಕೊಳ್ಳಿ. ಬೇಳೆ ಕಾಳು ಯಾವುದೇ ಕಾಳು ಇದ್ರೂ ಸೇವ್ ಮಾಡಿ ಇಟ್ಕೊಳ್ಳಿ, ಹುಳ ಆಗೋಲ್ಲ ವರ್ಷಗಟ್ಟಲೆ. ಇದು ನಾನು ಉಪಯೋಗಿಸ್ತೀನಿ. 3ನೇ ಟಿಪ್ಸ್ ಏನಪ್ಪ ಅಂದರೆ, ರವೆನ ದುಬಾರಿ ಬೆಲೆ ಕೊಟ್ಟು ತೊಗೊಂಬಂದಿರ್ತೀವಿ, ಹಾಗೆ ಇಟ್ಟರೆ ಹುಳ ಆಗುತ್ತೆ. ಹುಳ ಆದರೆ ಉಪಯೋಗಿಸೋಕ್ಕೆ ತುಂಬಾ ಬೇಜಾರಾಗುತ್ತೆ. ಆದ್ದರಿಂದ ಚೆನ್ನಾಗಿ ಹುರಿದು ನಾವು ಯಾವ ರೀತಿ ಹುರಿತೀವೋ ತಿಂಡಿ ಮಾಡೋದಕ್ಕೆ ಸಡನ್ನಾಗೂ ಕೆಲಸ ಆಗುತ್ತೆ ಮತ್ತು ಹುಳನೂ ಆಗೋದಿಲ್ಲ. ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಥರ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನಮ್ಮ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ.